ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಹಾಗೇನೆ ಸ್ಪಾಂಜಿ ಆಗಿ ಬಂದಿದೆ ಈ ದೋಸೆ ಅಂತ. ತಿನ್ನೋದಕ್ಕೂ ಕೂಡ ಅಷ್ಟೇನೆ ಟೇಸ್ಟಿ ಆಗಿದೆ ಈ ದೋಸೆ. ನಾನು ಇದನ್ನ ಮಾಡಿರೋದು ಕಬ್ಬಿನ ಹಾಲಿನಿಂದ ಅಂದ್ರೆ ನೀವು ನಂಬ್ತೀರಾ? ಹಾಗೇನೆ ಈ ದೋಸೆಗೆ ಸ್ವಲ್ಪನೂ ಉದ್ದಿನ ಬೇಳೆ ಯೂಸ್ ಮಾಡಿಲ್ಲ ಗೊತ್ತಾ? ಹೌದು ಫ್ರೆಂಡ್ಸ್, ಕಬ್ಬಿನ ಹಾಲಿನ ದೋಸೆ ರುಚಿ ಅದ್ಭುತವಾಗಿರುತ್ತೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಬ್ಬಿನ ಹಾಲಿನ ದೋಸೆ. ಉದ್ದಿನ ಬೇಳೆ ಎಲ್ಲ ಯೂಸ್ ಮಾಡದೆ ಮಾಡೋ ಈ ದೋಸೆನ ಹೇಗೆ ಮಾಡೋದು ಅಂತ ತಿಳ್ಕೋಬೇಕು ಅಂದರೆ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೇನೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಕಬ್ಬಿನ ಹಾಲಿನ ಸೀಸನ್ನು ಅಲ್ವಾ, ಮಲೆನಾಡು ಕಡೆ ಬಂದರೆ ಎಲ್ಲ ಊರಲ್ಲೂ ಆಲೆಮನೆ ಹಬ್ಬ ಅಂತ ಮಾಡ್ತಾರೆ. ಅವಾಗ ಈ ಥರ ಕಬ್ಬಿನ ಹಾಲನ್ನು ನಾವು ತಗೋಬರ್ಬೋದು. ನಾವು ಅದೇ ಥರ ಕಬ್ಬಿನ ಹಾಲನ್ನು ತೊಗೊಂಡು ಬಂದಿದ್ವಿ. ಕಬ್ಬಿನ ಹಾಲು ತಂದ ಮೇಲೆ ಕಬ್ಬಿನ ಹಾಲಿನ ದೋಸೆ ಮಾಡದೇ ಇರೋಕ್ಕಾಗತ್ತಾ? ಸೊ ಅದಕ್ಕೆ ನಾವು ಮಾಡಿದ್ವಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ದೋಸೆ ಅಕ್ಕಿನ ತಗೋತಾ ಇದ್ದೀನಿ. ಹಾಗೇನೆ 1/4 ಕಪ್ ಆಗುವಷ್ಟು ಮೆಂತ್ಯನ ತಗೋತಾ ಇದ್ದೀನಿ. ಕಬ್ಬಿನ ಹಾಲಿನ ದೋಸೆಗೆ ಈ ಥರ ಮೆಂತ್ಯನ ಹಾಕಿದ್ರೆ ತುಂಬಾ ಫ್ಲೇವರ್ ಬರುತ್ತೆ. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಇವಾಗ ಅಕ್ಕಿನ ನೆನೆ ಹಾಕೋದಕ್ಕೆ ನಾನಿಲ್ಲಿ ಕಬ್ಬಿನ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಮುಳುಗುವಷ್ಟು ಕಬ್ಬಿನ ಹಾಲನ್ನು ಹಾಕಿ ನಾವು ಇಲ್ಲಿ 3 ರಿಂದ 4 ಗಂಟೆ ಅಕ್ಕಿನ ನೆನೆ ಹಾಕಬೇಕು. ನೋಡಿ 4 ಗಂಟೆ ಆಗಿದೆ. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಇವಾಗ ಅಕ್ಕಿನ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಕಬ್ಬಿನ ಹಾಲನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ಅಕ್ಕಿನ ನೆನೆ ಹಾಕುವಾಗ ಆಗಲಿ ಗ್ರೈಂಡ್ ಮಾಡುವಾಗ ಆಗಲಿ ನೀರನ್ನು ಯೂಸ್ ಮಾಡಬಾರ್ದು, ಕಬ್ಬಿನ ಹಾಲನ್ನೇ ಯೂಸ್ ಮಾಡಬೇಕು. ಗ್ರೈಂಡ್ ಮಾಡುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಫುಲ್ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಸೊ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ದೋಸೆ ಸ್ವಲ್ಪ ಸ್ವೀಟ್ ಆಗೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಸೌಟಲ್ಲಿ 1 ಸೌಟು ಬೆಲ್ಲನ ಹಾಕಿದ್ದೀನಿ. ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ತುಂಬ ಸ್ವೀಟ್ ಬೇಡ ಅನ್ನೋರು ಬೆಲ್ಲನ ಹಾಕ್ದೇನೆ ಮಾಡ್ಬೋದು. ಸೊ ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಓವರ್ ನೈಟು ಇಡ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ಉದ್ದಿನ ಬೇಳೆ ಯೂಸ್ ಮಾಡದೇ ಇದ್ರೂ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ನೋಡಿ. ಇವಾಗ ಮತ್ತೆ ಅದೇ ಸೌಟಲ್ಲಿ 1 ಸೌಟ್ ಆಗುವಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಇದನ್ನ ಕೂಡ ನೀವು ಸ್ಕಿಪ್ ಮಾಡ್ಬೋದು. ನಮಗೆ ಕಬ್ಬಿನ ಹಾಲಿನ ದೋಸೆ ಸ್ವಲ್ಪ ಸ್ವೀಟ್ ಆಗಬೇಕು, ಅದಕ್ಕೇನೆ ಎಷ್ಟು ಬೆಲ್ಲನ ಹಾಕ್ತೀವಿ. ಹಿಟ್ಟು ಸ್ವಲ್ಪ ದಪ್ಪ ಇದೆ ಅಲ್ವಾ, ಅದಕ್ಕೆ ನಾನಿಲ್ಲಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡೋದಕ್ಕೆ ಅಗೇನು ಕಬ್ಬಿನ ಹಾಲನ್ನೇ ಹಾಕ್ತಾ ಇದ್ದೀನಿ. ನೀರನ್ನು ಎಲ್ಲೂ ಯೂಸ್ ಮಾಡಿಲ್ಲ. ತವಾ ಚೆನ್ನಾಗಿ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ಎಲ್ಲ ಕಡೆ. ದೋಸೆನ ಹಾಕೋಣ. ಜಾಸ್ತಿ ಸ್ಪ್ರೆಡ್ ಮಾಡೋದೇನು ಬೇಡ, ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು. ಸ್ಪಾಂಜಿ ಆಗಿ ಬ್ರೆಡ್ ಥರ ಬರುತ್ತೆ ದೋಸೆ. ದೋಸೆಗೆ ಮೇಲಿಂದ ಫ್ಲೇವರ್ಗೆ ಅಂತ ತುಪ್ಪನ ಹಾಕ್ತಾ ಇದ್ದೀನಿ. ಕಬ್ಬಿನ ಹಾಲಿನ ದೋಸೆಗೆ ತುಪ್ಪನೇ ಬೆಸ್ಟ್ ಕಾಂಬಿನೇಷನು. ನೋಡಿ ತೆಗೆಯೋದಕ್ಕೆ ಕೂಡ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ, ಸ್ವಲ್ಪನೂ ಕಷ್ಟ ಆಗ್ತಾ ಇಲ್ಲ. ದೋಸೆ ಅಂತೂ ಅಷ್ಟೇ ಸ್ಮೂತಾಗಿ ಕೂಡ ಇದೆ. ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಟೇಸ್ಟು. ಸೇಮ್ ಟು ಸೇಮ್ ಪ್ಯಾನ್ ಕೇಕ್ ಥರನೇ ಇದೆ ಅಲ್ವಾ, ಕಬ್ಬಿನ ಹಾಲಿನ ಪ್ಯಾನ್ ಕೇಕ್ ಅಂತ ಹೇಳ್ಬೋದು. ಸೊ ಈ ಬಿಸಿ ಬಿಸಿ ಆದ ಕಬ್ಬಿನ ಹಾಲಿನ ದೋಸೆನ ತುಪ್ಪದ ಜೊತೆ ತಿಂತಾ ಇದ್ರೆ ಆಹಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಚಟ್ನಿ ಕೂಡ ಬೇಕಾಗಲ್ಲ ಇದಕ್ಕೆ. ನೀವು ಕೂಡ ಯಾವತ್ತೂ ಈ ಥರ ದೋಸೆನ ಟ್ರೈ ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.